ನಿಮ್ಮ ಹಲ್ಲಿನ ವಸಡಿನಲ್ಲಿ ರಕ್ತ ಬರ್ತಿದ್ಯಾ? ಏನ್ ಮಾಡಿದ್ರೂ ಕಡಿಮೆ ಆಗ್ತಿಲ್ವಾ? ಹಾಗಾದ್ರೆ ಎಚ್ಚರ, ನಿಮ್ಮ ಹಲ್ಲು ಡೇಂಜರ್ ಝೋನ್ ನಲ್ಲಿದೆ ಎಂದರ್ಥ. ಅಷ್ಟಕ್ಕೂ ಹಲ್ಲಿನ ವಸಡಿನಲ್ಲಿ ರಕ್ತ ಬರೋದ್ಯಾಕೆ? ಕಾರಣ ಏನು? ಇದು ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇತ್ತೀಚೆಗೆ ವಸಡಿನಲ್ಲಿ ರಕ್ತಸ್ರಾವ ಆಗೋದು, ವಸಡು ಊದಿಕೊಳ್ಳೋದು, ಇಂಥ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ. ಇದಕ್ಕೆ ಕಾರಣ ಏನು? ಏನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ಹಾಗೆ ಬ್ರಷ್ ಮಾಡುವಾಗ ಆಗಾಗ ಹಲ್ಲಿನ ವಸಡುಗಳಲ್ಲಿ ರಕ್ತ ಬರೋದಕ್ಕೆ ವಸಡಿನ ಕಾಯಿಲೆ ಅಂತ ಕರೆಯಲಾಗುತ್ತೆ. ವಸಡು ಮತ್ತು ಬೋನ್ ನಡುವೆ ಇನ್ಫೆಕ್ಷನ್ ಆದಾಗ ಹೀಗೆ ಆಗುತ್ತೆ. ಇದಲ್ಲದೆ ಸರಿಯಾಗಿ ಬ್ರಷ್ ಮಾಡದಿದ್ರೆ ಮತ್ತು ದಿನಕ್ಕೆ 2 ಬಾರಿ ಬ್ರಷ್ ಮಾಡದೇ ಇದ್ರೆ, ಡಯಾಬಿಟೀಸ್, ಹೆರಿಡಿಟಿಯಿಂದ, ಧೂಮಪಾನ ಮಾಡೋದು, ಪಾನ್ ತಿನ್ನೋದ್ರಿಂದಲೂ ವಸಡಿನ ಸೋಂಕು ಕಾಣಿಸಿಕೊಳ್ಳುತ್ತೆ. ವಸಡು ಇನ್ಫೆಕ್ಷನ್ನ ಆರಂಭಿಕ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ನೋವಿನ ಅನುಭವ ಆಗುತ್ತೆ. ಬಳಿಕ ವಸಡು ಊದಿಕೊಳ್ಳೋದು, ವಸಡಿನ ಭಾಗದಲ್ಲಿ ರಕ್ತ ಬರೋದು, ವಸಡಿನ ಭಾಗ ಕೆಂಪಾಗಲು ಶುರುವಾಗುತ್ತೆ. ಈ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಆರಂಭದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದುಕೊಂಡಿಲ್ಲ ಅಂದ್ರೆ ಇನ್ಫೆಕ್ಷನ್ ಹಲ್ಲಿನ ಎಲುಬು ತನಕ ಹೋಗಿ ಬೋನ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಇದರಿಂದಾಗಿ ಎಲುಬಿನ ಶಕ್ತಿ ಕ್ಷೀಣಿಸುತ್ತೆ. ಕಾಲ ಕಳೆದಂತೆ ಹಲ್ಲು ಉದುರಿ ಹೋಗುವ ಸಾಧ್ಯತೆ ಇದೆ. ಇನ್ನು ವಸಡಿನ ಸಮಸ್ಯೆ ಕಂಡು ಬಂದಾಗ ಅದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸಾ ವಿಧಾನ ಇದೆ. ಸಣ್ಣ ಮಟ್ಟದಲ್ಲಿ ವಸಡಿನ ಸಮಸ್ಯೆ ಕಂಡು ಬಂದ್ರೆ ಹಲ್ಲು ಕ್ಲೀನ್ ಮಾಡಿ ಬಳಿಕ 2 ಹೊತ್ತು ಬ್ರಷ್ ಮಾಡೋದನ್ನ ಮುಂದುವರಿಸಬೇಕು. ಮೌತ್ ವಾಶ್ ಅನ್ನ ಬಳಸಿದ್ರೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇದೆಲ್ಲ ಮಾಡಿಯೂ ಕಡಿಮೆ ಆಗಿಲ್ಲ ಅಂದ್ರೆ ನೀವು ಆದಷ್ಟು ಬೇಗ ವೈದ್ಯರ ಹತ್ರ ಹೋಗೋದು ಬೆಸ್ಟ್. ಇಲ್ಲಾಂದ್ರೆ ಮುಂದೆ ಸರ್ಜರಿ ಮಾಡಿಸಿಕೊಳ್ಳುವಂತಹ ಸಿಚುವೇಶನ್ ಕೂಡ ಎದುರಾಗಬಹುದು. ಸೊ ಆದಷ್ಟು ನೀವು 2 ಬಾರಿ ಬ್ರಷ್ ಮಾಡಿ. ಗುಡ್ಕಾ ತಿನ್ನೋದನ್ನ ನಿಲ್ಲಿಸಿ. ಸ್ಮೋಕಿಂಗ್ ಮಾಡಬೇಡಿ. ಆಗಾಗ ಮೌತ್ ವಾಶ್ ಮಾಡ್ತಾ ಇದ್ರೆ ನಿಮ್ಮ ವಸಡು ಇನ್ಫೆಕ್ಷನ್ಗೆ ತುತ್ತಾಗಲ್ಲ. ನಮಸ್ಕಾರ.